ಈ ಜಳತಿಮ್ನಳ್ಳಿ ಗ್ರಾಮಕ್ಕೆ ಸುಮಾರು 20-30 ವರ್ಷಗಳಿಂದ ರೋಡಿನ ಸಮಸ್ಯೆ ತುಂಬ ಇತ್ತು. ಸುಮಾರು ವರ್ಷಗಳಿಂದ ರೋಡು ಅಧ್ವಾನ ಆಗೋಗಿತ್ತು. ಗುಣಿಗಳು ಬಿದ್ದೋಗಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಜನ MP ಗಳು MLA ಗಳೆಲ್ಲ ಬಂದರು. ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ. ಮನವಿಗೆ ಯಾರು ಮನಸ್ಸು ಕೊಡಲಿಲ್ಲ. ಈ ಪ್ರದೀಪ್ ಈಶ್ವರ್ ಅವರು ಬಂದು ದೇವರಾಗಿ ಬಂದು ರೋಡು ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದ್ದಾರೆ. ಅನುಭವ ಇರ್ತಕ್ಕಂಥ ರಾಜಕಾರಣಿ ಮಾಡದೇ ಇರೋಂಥ ಕೆಲಸ ನಮ್ಮ ಪ್ರದೀಪ್ ಸರ್ ಅವರು ಮಾಡಿದ್ದಾರೆ. ಅವ್ರು ಒಂದೇ ಸಲ ಬಂದು ನೋಡ್ಕೊಂಡೋಗಿ ಹಂಗೆ ಶಾಂಕ್ಷನ್ ಮಾಡಿ ಒಳ್ಳೆ ಅಚ್ಚುಕಟ್ಟಾಗಿ ರೋಡ್ ಮಾಡಿಕೊಟ್ಟಿದ್ದಾರೆ. ನಮಗೆ 30 ವರ್ಷದಿಂದ ರೋಡ್ ಸಮಸ್ಯೆ ಇತ್ತು. ಶಾಸಕರಿಗೆ ನಾವು ಮನವಿ ಮಾಡಿದ್ವಿ. ಮನವಿ ಮಾಡಿದ್ದಕ್ಕೆ ಬಂದು ಪೂಜೆ ಮಾಡಿಕೊಂಡು ನೋಡಿ ಹಳ್ಳಿಗಳೇ ಬಿದ್ದು ಎಲ್ಲ ಬಿದ್ದೋಗಿ ಗಾಡಿಗಳೆಲ್ಲ ಬಿದ್ದು ಹೋಗ್ತಾಯಿದ್ರು. ಟಂಪಗಳು ಆಟೋಗಳು ಎಲ್ಲ ಬಿದ್ದೋಗಿ ಹುಡುಗರು ನಮ್ಗೆ ಓಡಾಡೋಕ್ಕೆಲ್ಲ ತೊಂದರೆ ಆಗಿತ್ತು. ಚೆನ್ನಾಗಿ ಇವಾಗ ಏನೋ ಕೇಳಿದ್ದಕ್ಕೆ ಎಲ್ಲ ಹಾಕಿ ಮಾಡಿಸಿ ರೋಡ್ ಮಾಡಿಸವ್ರೆ ಪ್ರದೀಪ್ ಈಶ್ವರು. ಇವರು ಹೇಳಿದ ತಕ್ಷಣ ಬಂದು ನಮಗೆ ಪೂಜೆ ಮಾಡಿ ರೋಡೆಲ್ಲ ಪರವಾಗಿಲ್ಲ, ಏನೋ ಒಳ್ಳೆ ವ್ಯಕ್ತಿ ಅಂತೆ ನಾವು ಹೇಳಿದ್ದಕ್ಕೆ ಬಂದು ಮಾಡಿಸವ್ರೆ. ನಮ್ಗೆ ಅನುಕೂಲ ಮಾಡವ್ರೆ. ರೋಡೆಲ್ಲ ಮಾಡಿಸ್ಕೊಟ್ಟವ್ರೆ ನಮ್ಮ ಪ್ರದೀಪ್ ಈಶ್ವರು. ಹೆಸರು ವೆಂಕಟಪತಿ ಅಂತ ಸರ್. ಜಳತಿಮ್ನಳ್ಳಿ ನಮ್ಮೂರು ರಸ್ತೆ ಸುಮಾರು 30-35 ವರ್ಷಗಳಿಂದ ಹಳ್ಳ ಬಿದ್ದು ಹಾಳಾಗೋಗಿತ್ತು. ಸ್ಕೂಲ್ ಹುಡುಗರಿಗೆ ಓಡಾಡೋದಕ್ಕೆ ತುಂಬ ಅನಾನುಕೂಲ ಆಗಿತ್ತು. ಪ್ರದೀಪ್ ಈಶ್ವರ್ ಅವರಿಗೆ ಮಾನ್ಯ ಪ್ರದೀಪ್ MLA ಅವ್ರಿಗೆ ಮನವಿ ಮಾಡಿಕೊಂಡ್ವಿ. ಬಂದು ಗುದ್ಲಿ ಪೂಜೆ ಮಾಡಿ ತುಂಬ ಒಳ್ಳೆಯ ರಸ್ತೆ ಮಾಡಿಕೊಟ್ರು, ಅನುಕೂಲ ಮಾಡಿಕೊಟ್ರು ಜನಗಳಿಗೆ. ಮುಂದೆ ಇದೇ ಥರ ಮಾಡ್ತಾರೆ. ಒಳ್ಳೆ ವ್ಯಕ್ತಿ ಪ್ರದೀಪ್ ಈಶ್ವರ್ ಅವರು. ಸುಮಾರು ವರ್ಷಗಳಿಂದ ಯಾವ ವ್ಯಕ್ತಿನೂ ನಮ್ಗೆ ಮಾಡಿಕೊಟ್ಟಿಲ್ಲ. ಒಂಥ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದೆ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ನನ್ನ ಹೆಸರು ಶಾಂತಮ್ಮ ಅಂತ, ಜಳತಿಮ್ನಳ್ಳಿ ಗ್ರಾಮಸ್ಥರು ಮತ್ತು ಮಹಿಳಾ ಕಾಂಗ್ರೆಸ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್. ಮತ್ತು ನಮ್ಮ ಈ ಜಳತಿಮ್ನಳ್ಳಿ ಗ್ರಾಮಕ್ಕೆ ಸುಮಾರು 20-30 ವರ್ಷಗಳಿಂದ ರೋಡಿನ ಸಮಸ್ಯೆ ತುಂಬ ಇತ್ತು. ಮಕ್ಕಳು ಓಡಾಡೋದಕ್ಕೆ, ವಯಸ್ಸಾಗಿರೋರು ಓಡಾಡೋದಕ್ಕೆ, ಮತ್ತು ಹೂ ಮಾರ್ಕೆಟ್ಗೆ ಹೋಗಿ ಬರೋದಕ್ಕೆ, ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಇದೇ ರೋಡಲ್ಲೇ ಓಡಾಡ್ತಾರೆ. ತುಂಬ ಜನ ಬಿದ್ದು ಕೆಸರು ಗದ್ದೆ ಆದಂಗೆ ಆಗ್ಬಿಟ್ಟಿತ್ತು. ಓಡಾಡೋದಕ್ಕೆಲ್ಲ ಆಗ್ತಾ ಇರಲಿಲ್ಲ. ಎಷ್ಟೋ ಜನ ಬಿದ್ದು ಕೈಕಾಲು ಮುರ್ಕೊಂಡು ಆಕ್ಸಿಡೆಂಟ್ಗಳಾಗಿ ಕತ್ತಲಲ್ಲಿ ಬೆಳಗ್ಗೆ ಹೊತ್ತು ಯಾವಾಗಲೂ ಓಡಾಡೋದಕ್ಕೆ ತುಂಬ ತೊಂದರೆ ಆಗಿತ್ತು. ಎಷ್ಟೋ ಜನ MP ಗಳು MLA ಗಳೆಲ್ಲ ಬಂದರು. ಎಲ್ಲರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ. ಆದರೂ ಕೂಡ ನಮ್ಮ ಮನವಿಗೆ ಯಾರು ಮನಸ್ಸು ಕೊಡಲಿಲ್ಲ. ಅಂಥದ್ದು ನಮ್ಮ ಪ್ರದೀಪ್ ಈಶ್ವರ್ ಸರ್ ಬಂದರು. 3 ಕರ್ಕೊಬಂದು ತೋರಿಸಿದ್ವಿ. ಒಂದೇ ದಿವಸನೇ ಬಂದಿದ್ದು. ಹಂಗೆ ಅವರು ನಮಗೆ ರೋಡು ಸ್ಯಾಂಕ್ಷನ್ ಮಾಡಿಕೊಟ್ರು. ನಮಗೆ ಈ ರೋಡು ತಿರುನಳ್ಳಿಯಿಂದ ಬೆಂಗಳೂರು ರೋಡ್ವರೆಗೂ ಇಂಥ ರೋಡ್ ನಮಗೆ ನಮ್ಮ ಊರಾದಾಗಿಂದ ಯಾವತ್ತೂ ಆಗಿರಲಿಲ್ಲ. ಅಷ್ಟು ನಮಗೆ ರೋಡ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ MLA ಸಾಹೇಬ್ರಿಗೆ ನಮ್ಮ ಕಡೆಯಿಂದ ನಾವು ಕೃತಜ್ಞತೆಗಳನ್ನು ಕಲ್ಪಿಸ್ತೀವಿ. ಮತ್ತು ಅವ್ರ ಋಣದಲ್ಲಿ ನಾವು ಇರ್ತೀವಿ. ಯಾವಾಗಲೂ ನಾವು ಅವ್ರಿಗೆ ಋಣಿಯಾಗಿರ್ತೀವಿ. ಮುಂದೆ ಸತಿನೂ ಕೂಡ ಅವರೇ ನಮ್ಮ ಪ್ರದೀಪ್ ಈಶ್ವರ್ ಸರ್ MLA ಆಗಬೇಕು ಅಂತ ನಾವು ಬಯಸ್ತೀವಿ. ರೋಡು ಜಾಸ್ತಿ ಅಧ್ವಾನ ಆಗಿತ್ತು 30 ವರ್ಷದಿಂದ. ಯಾರ್ಯಾರಿಗೋ ಹೇಳಿದ್ವಿ, ಮಾಡಿದ್ವಿ, ಯಾರೂ ಮಾಡಿಲ್ಲ. ಮೊನ್ನೆ ಪ್ರದೀಪ್ ಈಶ್ವರ್ ಸರ್ ಒಂದು ಸಲ ಬಂದಿದ್ದರು. ಎಲ್ಲ ಊರವ್ರು ಸೇರಿ ಕೇಳಿದ್ವಿ. ಅವ್ರು ಒಂದೇ ಸಲ ಬಂದು ನೋಡ್ಕೊಂಡೋಗಿ ಹಂಗೆ ಶಾಂಕ್ಷನ್ ಮಾಡಿ ಒಳ್ಳೆ ಅಚ್ಚುಕಟ್ಟಾಗಿ ರೋಡ್ ಮಾಡಿಕೊಟ್ಟಿದ್ದಾರೆ. ತಿರುನಳ್ಳಿ ರೋಡಿಂದ ಈ ರೈಲ್ವೆ ಟ್ರ್ಯಾಕ್ವರೆಗೂ ಭಾರಿ ಚೆನ್ನಾಗಿ ಮಾಡವ್ರೆ. ಅನುಕೂಲ ಮಾಡಿಕೊಟ್ಟವ್ರೆ ಸರ್ ಅವ್ರು ಪ್ರದೀಪ್ ಈಶ್ವರ್ ಅವರು. ಎಲ್ಲ ಚೆನ್ನಾಗಿ ಮಾಡವ್ರೆ. ನೆಕ್ಸ್ಟು ಅವರೇ ಆಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ನನ್ನ ಹೆಸರು ಮಂಜುನಾಥ ಅಂತ, ಮಾಜಿ ಅಧ್ಯಕ್ಷರು ಅಗಲಗುರ್ಕೆ ಗ್ರಾಮ ಪಂಚಾಯತಿ, ನಮ್ಮೂರು ಜಳತಿಮ್ನಳ್ಳಿ. ನ್ಯಾಷನಲ್ ಹೈವೇಯಿಂದ ಮುದ್ದೇನಹಳ್ಳಿ ಗ್ರಾಮಕ್ಕೆ ಹಾದು ಹೋಗುವ ಸಂಪರ್ಕ ರಸ್ತೆ ಇದು. 1997ರಲ್ಲಿ ಈ ರಸ್ತೆ ಆಗಿರೋದು. ಆಗ ಡಾಂಬರೀಕರಣ ಮಾಡಿದ್ಮೇಲೆ ಅದಾದ 10 ವರ್ಷ ಆದಮೇಲೆ ಮತ್ತೆ ಡಾಂಬರೀಕರಣ 2014ರಲ್ಲಿ ಮಾಡಿದ್ರು. 2014 ಡಾಂಬರೀಕರಣ ಹದಗೆಟ್ಟೋಗಿ ಹಳ್ಳ ದಿಣ್ಣೆ, ಗರ್ಭಿಣಿ ಸ್ತ್ರೀಯರು ಓಡಾಡೋಕೆ ಬಿದ್ದು, ಮಕ್ಕಳು ಈ ಶಾಲಾ ಬಸ್ಸುಗಳು ಓಡಾಡೋಕ್ಕೆ ತೊಂದರೆ ಆಗಿ ವಿಪರೀತ ಕಷ್ಟ ನಾವು ನೋವುಗಳನ್ನ ಅನುಭವಿಸಿದ್ದೀವಿ. ಅನೇಕ ಬಾರಿ ಜನಪ್ರತಿನಿಧಿಗಳ ಹತ್ರ ನಾವು ನಮ್ಮ ಸಮಸ್ಯೆಗಳನ್ನು ಕೇಳಿಕೊಂಡ್ರೂ ಕೂಡ ಯಾವೊಬ್ಬ ಅಧಿಕಾರಿ, ಯಾವೊಬ್ಬ ಪ್ರತಿನಿಧಿ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಚುನಾವಣೆಯಲ್ಲಿ ಒಬ್ಬ ಪ್ರತಿಭಾವಾನಂತ ಯುವಕ ನಮ್ಮ ಶಾಸಕರಾಗಿ ಪ್ರದೀಪ್ ಈಶ್ವರ್ ಅವರು ಆಯ್ಕೆ ಆದಮೇಲೆ ಅವರಿಗೆ ಎಲ್ಲರೂ ಹೇಳ್ತಾರೆ, ಅವರಿಗೆ ಪ್ರತಿಭೆನೇ ಇಲ್ಲ, ಅವರಿಗೆ ಅನುಭವ ಇಲ್ಲದೇ ಇರತಕ್ಕಂಥ ರಾಜಕಾರಣಿ ಅಂತ. ಆದರೆ
ಅನುಭವ ಇರ್ತಕ್ಕಂಥ ರಾಜಕಾರಣಿ ಮಾಡದೇ ಇರೋಂಥ ಕೆಲಸ ನಮ್ಮ ಪ್ರದೀಪ್ ಸರ್ ಅವ್ರು ಮಾಡಿದ್ದಾರೆ. ಈ ಡಾಂಬರೀಕರಣ ಬೇಡ, ಇದಕ್ಕೆ ಸಿ ರಸ್ತೆ ಮಾಡಬೇಕು. ಸಿ ರಸ್ತೆನ ತುಂಬ ಅಚ್ಚುಕಟ್ಟಾಗಿ ತುಂಬ ಕ್ವಾಲಿಟಿಯಾಗಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನಕ್ಕೆ ಇಷ್ಟಪಡ್ತೀನಿ. ಬಂದು ರಾಜಕಾರಣಿ ಆದಾಗ ಅನುಭವನೇ ಬೇಕಾಗಿಲ್ಲ. ಒಬ್ಬ ಅನುಭವ ಇರ್ತಕ್ಕಂಥವರು ಈ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಅನುಭವ ಇಲ್ಲದೇ ಇರ್ತಕ್ಕಂಥವ್ರು ಈ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಈ ರಸ್ತೆನೇ ಮುಖ್ಯ ಸಾಕ್ಷಿ ಅಂತ. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಶಾಸಕರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ತುಂಬ ಕಷ್ಟ ಅನುಭವಿಸಿದ್ವಿ. ಈ ಕಡೆ ಹೋಗೋರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಹೋಗೋರು ಆಗ್ಬೋದು, ಮತ್ತು ಈ ರೈತರಾಗ್ಬೋದು. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಹೂವು ತೊಗೊಂಡು ಬರೋ ರೈತರೆಲ್ಲ 50% ಮಾರ್ಕೆಟ್ಗೆ ಇದೇ ರೋಡಲ್ಲೇ ಬರ್ತಾಯಿದ್ದಿದ್ದು. ಅದರಿಂದ ತುಂಬ ರೋಡು ಜಾಸ್ತಿ ಹಾಳಾಗಿತ್ತು. ಸೊ ನಾವು ಹೋಗಿ ಶಾಸಕರನ್ನ ಪ್ರದೀಪ್ ಈಶ್ವರ್ ಸರ್ನ ಕೇಳಿದಾಗ ಅವರು ತಕ್ಷಣ ನಮಗೆ ಸ್ಪಂದಿಸಿ ನಾವು ಹೇಳಿದ ತಕ್ಷಣ ಬಂದು ಗುದ್ಲಿ ಪೂಜೆ ಮಾಡಿ ರೋಡ್ಗೆ ಕ್ಲೀನಾಗಿ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಇವಾಗ ರೋಡ್ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ. ರೈತರಿಗಾಗ್ಬೋದು ಮತ್ತು ಸಾರ್ವಜನಿಕರಾಗ್ಬೋದು ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಸುಮಾರು ವರ್ಷಗಳಿಂದ ರೋಡು ಅಧ್ವಾನ ಆಗೋಗಿತ್ತು. ಗುಣಿಗಳು ಬಿದ್ದೋಗಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಏನೋ ಪ್ರದೀಪ್ ಈಶ್ವರು ಗುದ್ಲಿ ಪೂಜೆ ಮಾಡಿ ಬಂದು ರೋಡ್ ಹಾಕ್ದೆ ಅರ್ಜೆಂಟು. ಒಳ್ಳೆ ಕ್ವಾಲಿಟಿನೂ ಕೊಟ್ಟವ್ರೆ. ಚೆನ್ನಾಗೈತೆ ರೋಡು, ಎಲ್ಲರೂ ಓಡಾಡೋಕ್ಕೆ ಚೆನ್ನಾಗೈತೆ. ಇವಾಗ ಎಲ್ಲರಿಗೂ ಮನವಿ ಮಾಡಿದ್ವಿ, ಯಾರೂ ಮಾಡೋಲ್ಲ. ಇವಾಗ ಮಾಡವ್ರೆ, ಒಳ್ಳೆ ಕ್ವಾಲಿಟಿನೂ ಕೊಟ್ಟವ್ರೆ. ನಮ್ಮ ರೋಡು ಸುಮಾರು 30 ವರ್ಷಗಳಿಂದ ಗುಣಿಗಳು ಬಿದ್ದು ಯಾರೂ ಸರಿ ಮಾಡಲಿಲ್ಲ. ನಮ್ಮ ಶಾಸಕರಾದಂಥ ಇವಾಗ ಪ್ರದೀಪ್ ಈಶ್ವರ್ ಅವರು ಬಂದು ದೇವರಾಗಿ ಬಂದು ರೋಡು ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದ್ದಾರೆ. ಬಂದವರು ನೋಡ್ಕೊಂಡು ಹೋಗ್ತಾಯಿದ್ರು, ಯಾರೂ ಮಾಡಿಲ್ಲ. ಇವಾಗ ಗುದ್ಲಿ ನಮ್ಮ ಮನವಿ ಮಾಡಿದ ತಕ್ಷಣ ಮಾರನೇ ದಿನ ಬಂದು ಗುದ್ಲಿ ಪೂಜೆ ಮಾಡಿ 1 ತಿಂಗಳಿಗೆ ರೋಡ್ ಸ್ಟಾರ್ಟ್ ಮಾಡಿ ಸಂಪೂರ್ಣ ಮಾಡಿದ್ದಾರೆ.